ಈಗ ಬಿಜೆಪಿಗರಿಗೆ ತಾಕತ್ತಿಲ್ಲ ದಲಿತರಿಗೆ CM ಮಾಡೋದು, ಮತ್ತೆ ಅವರ ಹೈಕಮಾಂಡ್ ಕೂಡ ಒಪ್ಪಿಗೆಯನ್ನು ಕೊಡಲ್ಲ, ಮತ್ತೆ ರಾಜ್ಯದ ನಾಯಕರು ಕೂಡ ದಲಿತರಿಗೆ CM ಮಾಡ್ಬೇಕಂತ ಬಿಜೆಪಿಯವರು ಎಂದು ಕೂಡ ಅಂದ್ಕೊಳ್ಳಲ್ಲ. ಒಂದ್ ವೇಳೆ ಕಾಂಗ್ರೆಸ್ನವರು ಮಾಡ್ತಾರಂದ್ರೆ ಅವ್ರ ಕಾಲು ಎಳೆಯುವಂತಹ ಕೆಲಸಗಳನ್ನ ಇವ್ರು ಮಾಡ್ತಿದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಎರಡೂ ಪಕ್ಷಗಳು ಸೇರಿ ಯಾರೇ CM ಆಗ್ಲಿ ಆದ್ರೆ ದಲಿತರು ಮಾತ್ರ ಆಗ್ಬಾರ್ದು ಅನ್ನೋ ಮನಸ್ಥಿತಿಗೆ ಬಂದಿದ್ದಾರೆ. 70 ವರ್ಷ ಆಯ್ತ್ರಿ, 70ರಿಂದ 80 ವರ್ಷ ಆಗ್ತಾ ಇದೆ ದೇಶಕ್ಕೆ ಸ್ವತಂತ್ರ ಬಂದು. ಯಾಕೆ ಆಗ್ಬಾರ್ದ್ರಿ ದಲಿತರು CM? ಯಾಕ್ರಿ ಅವ್ರು ಸಚಿವರಾಗಬಾರ್ದು? ಯಾಕೆ ಅವ್ರು ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಬಾರ್ದು? ಕೇವಲ ಎಲ್ಲೋ ನಾಮನಿರ್ದೇಶನ ಸ್ಥಾನಗಳು ಇಲ್ಲ ಏನೋ ಕೊಟ್ಟು ಅವ್ರನ್ನ ಅಲ್ಲೇ ಬಗೆ ಬಿಡ್ತಾ ಇದ್ದಾರೆ. ಹಿಂದುಳಿದ ಸಮುದಾಯಗಳು ಮುಂದೆ ಬರಬೇಕಂದ್ರೆ ಅವ್ರು ರಾಜಕೀಯವಾಗಿ ಬೆಳಿಬೇಕು. ಸುಮ್ಮನೆ ಎಜುಕೇಶನ್ ಶೈಕ್ಷಣಿಕವಾಗಿ ಬೆಳೆದ್ರೆ ಆ ಒಂದು ಕುಟುಂಬ ಬದಲಾವಣೆ ಆಗುತ್ತೆ. ನಾನು ಇನ್ನೊಂದು ಈ ರಿಸರ್ವೇಷನ್ ಬಗ್ಗೆ ಮಾತನಾಡುವವರಿಗೆ ಒಂದು ವಿಷಯ ಹೇಳ್ತೀನಿ. ರಿಸರ್ವೇಷನ್ ಅವ್ರಿಗೆ ಹೆಚ್ಚಿದೆ, ಇವ್ರಿಗೆ ಕಡಿಮೆ ಇದೆ, ಅವರು ಹಿಂಗೆ ನೋಡಿ, ರಿಸರ್ವೇಷನ್ನಿಂದ ಶೈಕ್ಷಣಿಕವಾಗಿ ರಿಸರ್ವೇಷನ್ ಸಿಗ್ತಾ ಇದೆ, ಶೈಕ್ಷಣಿಕವಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಹೊರತು ಯಾವಾಗ ಶೈಕ್ಷಣಿಕವಾಗಿ ಅಲ್ಲದೆ ರಾಜಕೀಯವಾಗಿ ಜನಪ್ರತಿನಿಧಿಗಳಾಗಿ ದಲಿತ ಸಮುದಾಯಗಳು ಮುಂದೆ ಬರ್ತಾವೋ ಆವಾಗ ಆ ಸಮುದಾಯದ ನಿಜವಾದ ಅಭಿವೃದ್ಧಿ ಆಗುತ್ತೆ.